ಡ್ರೋನ್ ಪ್ರತಾಪ್ ಅವರ ಅಭಿಪ್ರಾಯ ಬಗ್ಗೆ ನೀವು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಬಂದಾಗ ತುಂಬಾ ಚೆನ್ನಾಗಿ ನೀವೇ ಅವ್ರನ್ನ ಹೋಗಿ ಅಪ್ರೋಚ್ ಮಾಡ್ತಾ ಇದ್ರಿ, ಮಾತಾಡಿ ನೀವು ಓಪನ್ ಅಪ್ ಆಗ್ಲೇಬೇಕು ಯಾಕಂದ್ರೆ ಇದು ರಿಯಾಲಿಟಿ ಶೋ ಅನ್ನೋಂಥದ್ದು ನೀವೇ ಅವ್ರಿಗೆ ಫ್ರೆಂಡ್ ಆಗಿ ಏನದು ಸಜೆಸ್ಟ್ ಮಾಡ್ತಾ ಇದ್ರಿ. ಬಟ್ ಅವರು ಆ ಮಾತು ಯಾರಿಗೂ ಕೇಳಿಸ್ಕೊಳ್ತಾ ಇರ್ಲಿಲ್ಲ, ಇಲ್ಲ ನಾನು ಇರೋದೇ ಹೀಗೆ ಅನ್ನೋ ತರ ಇರ್ತಾ ಇದ್ರು. ಈಗಲೂ ಸಹ ಹಾಗೆ ಇದ್ದಾರೆ. ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಡ್ರೋನ್ ಅವ್ರನ್ನ ಡ್ರೋನ್ ಅಂತ ಕರೆಯಂಗಿಲ್ಲ, ಅವ್ರು ಹೇಳಿದ್ದಾರೆ ಪ್ರತಾಪ್ ಅಂತ ಕರೀರಿ ಅಂತ. ಪ್ರತಾಪ್ ಮತ್ತೆ ನಾನು ಫ್ರೆಂಡ್ಸ್ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಾನು ಅವನು ವೈಬೇ ಆಗಲ್ಲ. ನನ್ನ ಔಟ್ಲುಕ್ಕೇ ಬೇರೆ, ಲೈಫ್ ಬಗ್ಗೆ ಅವನ ಔಟ್ಲುಕ್ಕೇ ಬೇರೆ. ಬಟ್ ನನಗೆ ಪ್ರತಾಪ್ ಬಗ್ಗೆ ಒಂದು ವಿಷಯಕ್ಕೆ ಯಾಕೆ ರೆಸ್ಪೆಕ್ಟ್ ಇದೆ ಅಂದರೆ, ಅಲ್ಲಿ ಮನೇಲಿ ತುಂಬ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸ್ ಇದ್ದಾರೆ. ಅಂದರೆ ವಿನಯ್, ಮೈಕಲ್, ಕಾರ್ತಿಕ್, ಇವ್ರಿಗೆಲ್ಲ ಒಂದಷ್ಟು ಟ್ಯಾಲೆಂಟ್ ಇದೆ. ಅಂದರೆ ಸ್ಟ್ರೆಂತ್ ಇದೆ, ಟಾಸ್ಕ್ ಚೆನ್ನಾಗಿ ಆಡ್ತಾರೆ. ಇನ್ನೊಬ್ರಿಗೆ ಈ ಮೈಕಲ್ಗೆ ಒಂದು ಸ್ಕಿಲ್ ಇದೆ. ಅಂದರೆ ಅವ್ನು ಏನೇ ಇದು ಕೊಟ್ಟರು ನೀಟಾಗಿ ಮಾಡ್ತಾನೆ. ಅಂದರೆ ಯಾವುದೇ ಟಾಸ್ಕ್ ಕೊಟ್ಟರು ಸ್ಟ್ರಾಟಜಿ ಮಾಡ್ತಾನೆ. ರೋಡೀಸ್ಗೆ ಎತ್ಕೊಂಡ್ಬಂದಿದ್ದಾನೆ, ಅವ್ನಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಇದೆಲ್ಲರ ಮಧ್ಯ ಪ್ರತಾಪ್ಗೆ ಆ ಸ್ಕಿಲ್ ಇಲ್ಲ. ಅಂದರೆ ಅವ್ನು ಯಾವುದೋ ಟಾಸ್ಕ್ ಚೆನ್ನಾಗಿ ಮಾಡ್ಬಿಟ್ಟ, ಆ ಸ್ಕಿಲ್ ಇಲ್ಲ, ಸ್ಪೀಡ್ ಇಲ್ಲ, ಸ್ಟ್ರೆಂತ್ ಇಲ್ಲ. ಇದು ಯಾವುದು ಇಲ್ಲದೆ ಅವ್ನ ಗೇಮಲ್ಲಿ ನಮ್ಮೆಲ್ಲರಿಗಿಂತ ಮುಂದೆ ಇದ್ದಾನೆ. ಅಂದರೆ ಅವನಲ್ಲಿ ಬೇರೆ ಏನೋ ಇದೆ. ಅಂದರೆ ಅವ್ನು ಆ ಗೇಮನ್ನು ಅರ್ಥ ಮಾಡ್ಕೊಂಡಂಗೆ ನಾವು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಸೊ ಆ ವಿಷಯದಲ್ಲಿ ನನಗೆ ಯಾವತ್ತೂ ಅವನ ಮೇಲೆ ರೆಸ್ಪೆಕ್ಟ್ ಇದೆ. ಅಂದರೆ ಅವ್ನು ನನ್ಗೆ ಏನೇ ಹೇಳಿರ್ಬೋದು, ಇವನು ಕಾಂಪಿಟೇಟರ್ ಅಲ್ಲ, ಇವನು ಹೊರಗೋಗ್ಬೇಕು ಅಂತ. ಬಟ್ ನನ್ನ ಪ್ರಕಾರ ಫಿನಾಲೆಗೆ ಹೋಗೋ ಫಸ್ಟ್ ಕಂಟೆಸ್ಟೆಂಟ್ ಪ್ರತಾಪ್ ಆಗಿರ್ತಾನೆ. ಆ್ಯಂಡ್ ಅವನ ಆ ಗೇಮನ್ನು ತುಂಬ ಚೆನ್ನಾಗಿ ಆಡ್ತಾನೆ. ನನ್ಗನ್ಸುತ್ತೆ ನೀವು ವೆಲ್ ಡಿಸರ್ವ್ ಆಗಿದ್ರಿ ಫೈನಲ್ಗೆ ಹೋಗೋಕ್ಕೆ. ಬಟ್ ಎಲ್ಲಿ ಎಡುವುದ್ರಿ? ನಾನು ಗೇಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ನಾನು ರೋಡೀಸ್ ಆಡ್ತಾ ಇದ್ದೆ. ಅಂದರೆ ಒಂದಷ್ಟು ಮೂರು ಜನ ಅಂದರೆ ಗೇಮಲ್ಲಿ ಗೆಲ್ಲಬೇಕು, ಟಾಸ್ಕ್ ಗೆಲ್ಲಬೇಕು, ಟಾಸ್ಕ್ ಗೆದ್ದು ಕ್ಯಾಪ್ಟನ್ಸಿ ಓಟದಲ್ಲಿರಬೇಕು, ಕ್ಯಾಪ್ಟನ್ ಆಗಿ ಇಮ್ಯುನಿಟಿ ತೊಗೊಬೇಕು, 14 ಡೇ ಪಾಸು, ಇದರಲ್ಲೇ ಇದ್ವಿ ನಾವು. ಇನ್ನು ಮಿಕ್ಕಿದ್ದು ಒಂದಷ್ಟು ವಿಷಯಗಳಿದೆ. ಬಿಗ್ ಬಾಸ್ ಅಂದರೆ 40%, 30% ಟಾಸ್ಕ್ ಅಷ್ಟೇ. ಇನ್ನು 60% ಕಾನ್ಸಂಟ್ರೇಟ್ ಮಾಡಿಲ್ಲ. ಆ್ಯಂಡ್ ಕೆಲವು ವಿಷಯಗಳ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕೆ ಅದು ನನ್ನ ವ್ಯಕ್ತಿತ್ವನೂ ಅಲ್ಲ. ಅದರಿಂದ ನಾನು ಹೊರಗಿದ್ದೀನಿ. ಆ್ಯಂಡ್ ನಂಗೆ ಅದ್ರ ಬಗ್ಗೆ ಬೇಜಾರಿಲ್ಲ, ನನಗೆ ಖುಷಿನೇ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.